ಫ್ರೀ ಝೋನ್ ಅಲ್ಲಿ ನಮ್ಗೆ ಕಾಲೇಜ್ ಅಲಾಟ್ ಆಗುತ್ತಲ್ಲ ಸರ್ ಅದು ಹಾ ಸರ್ ಅಲಾಟ್ ಆಗಿರೋದೇನಾದ್ರು ನೆಕ್ಸ್ಟ್ ರೌಂಡ್ಗೆ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ಬೋದು ಸರ್ ಫಸ್ಟ್ ರೌಂಡ್ಗೆ. ನೋಡಿ, ಈ ಬಾರಿ ನಾವು ಪ್ರೀ ರೌಂಡ್ ಅಂತೇಳಿ ಮಾಡುವಂತದ್ದಕ್ಕೆ ತೀರ್ಮಾನ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನೀಟು ರೀಪ್ಡೇ ಆಗಿರೋದ್ರಿಂದ ಮೆಡಿಕಲ್, ಡೆಂಟಲ್, ಆಯುಷ್ ವಿದ್ಯಾರ್ಥಿಗಳು ರಿಸಲ್ಟ್ ಬಂದು ನಮ್ ಕೌನ್ಸಿಲಿಂಗ್ ಒಳಗಡೆ ಭಾಗವಹಿಸೋದಕ್ಕೆ ಸಾಕಷ್ಟು ಸಮಯ ಆಗುತ್ತೆ. ಅಲ್ಲಿವರೆಗೆ ತುಂಬಾ ಕ್ಲಾರಿಟಿ ಇರುವಂತವ್ರು ವಿದ್ಯಾರ್ಥಿಗಳು ನಮ್ಮ ಕೌನ್ಸಿಲಿಂಗ್ ಒಳಗಡೆ ಇರುವಂತ ಅಗತ್ಯ ಇಲ್ಲ. ಉದಾಹರಣೆಗೆ ನೀವು ಮಾರ್ಕ್ ರಿಸಲ್ಟ್ ಆದ್ಮೇಲೆ ನಾವು ರಿಸಲ್ಟ್ ಬಿಟ್ಟಾಗ ವೆಟರ್ನರಿ ಕಾಲೇಜಿಗೆ ಹೋಗ್ಬೇಕು ಅಂತ ಒಬ್ಬ ವಿದ್ಯಾರ್ಥಿ ಇರುತ್ತೆ. ಅವನು ಫಸ್ಟ್ ಆಪ್ಷನ್ ಒಂದು ಬೆಂಗಳೂರು ವೆಟರ್ನರಿ ಕಾಲೇಜ್ ಹಾಕಿರ್ತಾನೆ. ಅವನಿಗೆ ನೀನ್ ಕಾಲೇಜಿಗೆ ಹೋಗಿ ಸೇರ್ಕ ಅಂತ ಹೇಳುವಂತದ್ದಕ್ಕಷ್ಟೇನೆ. ಈ ಉದಾಹರಣೆಗೆ ನಿಮಗೆ ಯಾವ್ದಾದ್ರು ಬೇರೆ ಒಂದ್ ಕಾಲೇಜ್ ಸಿಕ್ಕಿರುತ್ತೆ, ನಾವ್ ಇನ್ನು ಮೆಡಿಕಲ್, ಡೆಂಟಲ್, ಆಯುಷ್ ಶುರು ಮಾಡಿಲ್ದಿರೋದ್ರಿಂದ ಆ ವಿದ್ಯಾರ್ಥಿಗಳು ಸಹ ಇಲ್ಲಿ ನಮ್ಮಲ್ಲಿ ಸೀಟನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ನಿಮಗೆ ಪ್ರೀ ರೌಂಡ್ ಅಲ್ಲಿ ಹೋಲ್ಡ್ ಮಾಡುವಂತದ್ದಕ್ಕೆ ಅವಕಾಶ ಕೊಡಲ್ಲ, ಅದು ಅವಕಾಶ ಕೊಡೋ ಅಗತ್ಯನೂ ಇಲ್ಲ. ಯಾಕೆ ಅಂತಂದ್ರೆ ನಿಮಗೆ ಯಾವ್ದು ಪ್ರೀ ರೌಂಡ್ ಅಲ್ಲಿ ಸಿಕ್ಕಿರುತ್ತೆ, ಮುಂದಿನ ರೌಂಡ್ ಅಲ್ಲಿ ಅದಕ್ಕಿಂತ ಒಳ್ಳೆ ಕಾಲೇಜಿನೇ ಸಿಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಮುಂದಿನ ರೌಂಡ್ ಅಲ್ಲಿ ಅಕಸ್ಮಾತ್ ನಾವು ಮೆಡಿಕಲ್, ಡೆಂಟಲ್, ಆಯುಷ್ ವಿದ್ಯಾರ್ಥಿಗಳಿಗೆ ಬಂದ್ರು, ಸೀಟ್ ಮ್ಯಾಟ್ರಿಕ್ಸ್ ಬಂತು ಅಂತಂದ್ರೆ ಅವ್ರುಗಳೆಲ್ಲರೂ ಮೆಡಿಕಲ್, ಡೆಂಟಲ್ ಹೋದಾಗ ಅವ್ರು ಬಿಟ್ಕೊಡುವಂತಹ ಸೀಟ್ಗಳು ಇಲ್ಲಿ ಯಾರು ಬರೀ ಬೇರೆ ಬೇರೆ ಕೋರ್ಸಿಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅಲಾಟ್ ಮಾಡ್ತೀವಿ ನಾವು. ಹಾಗಾಗಿ ನೀವು ಹೋಲ್ಡ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ, ನಿಮಗೆ ಒಳ್ಳೆನೆ ಸೀಟ್ ಸಿಗುತ್ತೆ, ಅದಕ್ಕಿಂತ ಮೇಲಿರೋದನ್ನೇ ಸಿಗುತ್ತೆ. ಹಾಗಾಗಿ ನಾವು ಪ್ರೀ ರೌಂಡ್ ಮಾಡ್ತಿರುವಂತದ್ದೇನೆ, ನಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿದೀವಿ. ನಮಗೆ ಈಗ ಸಿಕ್ಕಿರುವಂತ ಸೀಟು 100% ಖುಷಿ ಇದೆ. ನಮಗ್ ಬೇರೆ ಎರಡನೇ ಥಾಟ್ಸೇ ಇಲ್ಲ. ನಾವು ಸೀದಾ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಅನ್ನೋರಿಗೆ ಮಾತ್ರ ಒಂದು 2 to 3 days ನಾವು ಕಾಲೇಜಿಗೆ ಹೋಗೋದಕ್ಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ನೀವು ಹೋಲ್ಡ್ ಮಾಡೋದು ಏನು ಇರಲ್ಲ. ನೀವು ಫಸ್ಟ್ ರೌಂಡಿಗೆ ಹಾಗೇನೆ ನಮ್ ಕೌನ್ಸಿಲಿಂಗ್ ಅಲ್ಲಿ ಇರ್ತೀರಾ. ಮತ್ತೆ ನೀವು ಆಪ್ಷನ್ಸ್ ರಿಅರೇಂಜ್ ಮಾಡಬಹುದು, ಯಾವ್ದಾದ್ರು ಬಿಟ್ಟಿತ್ತು ಅಂತಂದ್ರೆ ತಂದು ಹಾಕೊಂಡ್ಬೋದು. ಇದೆಲ್ಲದಕ್ಕೂ ಅವಕಾಶ ನಿಮಗೆ ಕೊಡ್ತೀವಿ.